ಅವ್ರಿಗೆ ಸುಮ್ಮನೆ ದೇವ್ರು ಬರತ್ ನನಗೆ ನಿಮ್ಮನೆ ಮಾಟ ಐತಿ ಮಂತ್ರ ಐತಿ ಅಂತ ಯಾರು ಎದುರಿಸ್ಬೇಡಿ. ದೇವ್ರು ಬರೋರು ಯಾರಿದ್ದೀರಾ? ದೇವ್ರು ಮಾಡ್ಕೊಂಡ್ರೆ ಯಾರಿದ್ದೀರಾ? ಕರೆಕ್ಟಾಗಿ ಹಂಗೆ ಹೇಳ್ತಿರೋದು ನಾನು. ದೇವ್ರು ಬರತ್ ನನಗೆ ಅಂತ ಹೇಳಿ ನಿಮ್ ದೇವ್ರು ಬರ್ಲಿ ಪರವಾಗಿಲ್ಲ, ದೇವ್ರು ನೀವು ಬರ್ಸ್ಕೊಳ್ಳಿ. ಆದ್ರೆ ಕಂಡರ ಮನೆ ಚಳಿ ಅವ್ರಿಗೇನೋ ಚಳಿ ಬರ್ಸಿ ಹೋಗ್ಬೇಡಿ. ನಿಮ್ಮನೆ ದೆವ್ವ ಐತಿ, ನಿಮ್ಮನೆ ಮಾಟ ಐತಿ, ಮಂತ್ರ ಬರುತ್ತೆ ಅಂತ ಏನು ಸುಮ್ಮನೆ ಎದುರಿಸ್ಬೇಡಿ. ಆದ್ರೆ ಪೂಜೆ ಮಾಡ್ಕೊಂಡು ಹೋಗಿ ಆಮೇಲೆ ಮನೆಯೊಳಗೆಲ್ಲ ಫೋಟೋ ತೆಗೀರಿ, ಒಬ್ಬನೇ ಎಲ್ಲ ಮಾಡ್ತೀನಿ ಬೇಡ. ಅದೊಂದೇ ಒಬ್ಬನೇ ಎಲ್ಲ ಮಾಡ್ತಾರಂತೆ ಫೋಟೋ ತೆಗೆದ್ರೆ. ಯಾವ ಫೋಟೋ ತೆಗಿಯೋ ಅವಶ್ಯಕತೆ ಇಲ್ಲ. ಎಲ್ಲ ದೇವರು ಒಂದೇ, ಎಲ್ಲ ದೇವರು ಒಂದೇ. ಅದನ್ನ ತಮ್ಮ ಭಕ್ತಿ ಚೆನ್ನಾಗಿರ್ಲಿ, ನೆಂಚೆ ಪೂಜೆ. ದೇವ್ರು ಬರೋರು ಹಿಂಗೆ ಮೋಸ ಮಾಡಬೇಡಿ, ಭಕ್ತರ ನೀವು ಮೋಸ ಹೋಗ್ಬೇಡಿ ಅಂತ ನನ್ನಲ್ಲಿ ನಿಮ್ಮನೆ ನಾನು ಕಳಕಳೆ ಪ್ರಾರ್ಥನೆ. ಕರೆಕ್ಟ್ ಅಂತಮಯ್ಯ? ದಯವಿಟ್ಟು ದೇವರು ಮನಸ್ಸಲ್ಲೇ ಇರಲಿ, ದೇವರು ಶುದ್ಧವಾಗಿರ್ಲಿ, ಏನನ್ನ ಬೇಡಿಕೆ ಬೇಡಿ. ಎಲ್ಲ ಕೇಳಿ ಕೇಳಿ ಬೇಜಾರಾಗ್ಬಿಡ್ತದೆ. ನಾನೇ ಬಂದು ಮನೆಯೆಲ್ಲ ಒಳ್ಳೆ ನೀಟಾಗಿ ಇಲ್ಲಿವರೆಗೆ ಗಂಡು ಪಾಪ ಬೇಕು ಅಂತ ಆಸೆ ಮಾಡಿದ್ದೆ, ನಾನು ಭಾಳ ಆಸೆ ಮಾಡಿದ್ದೆ. ನೀನೇ ನಿಮ್ಮ ಹತ್ರ ಒಂದು ಹೆಸರು ಇಸ್ಕೊಂಡು ಹೋಗೋಣ ಅಂತ ಹೇಳಿ. ಏನಂತ ಬೇಡ್ಕೊಂಡಿದ್ದೆ ಮಗ ನೀನು? ಇಲ್ಲೇ ಬಂದಿದ್ವಿ. ಫಸ್ಟ್ ಹೇಳ್ಬೇಕಾ? ಹೇಳ್ಕಂದ ಸ್ಟಾರ್ಟ್ ಮಾಡ್ತೀನಿ. ಸೂಪರ್ ಆಗಿ ಹೇಳ್ಬೇಕು. ಇವೆಲ್ಲ ಮಾವ ಏನೋ ಅಪ್ಪ ಅನ್ನಿಸ್ತೀಯಾ? ಅಪ್ಪ ತಾತ ಬಿಟ್ಟು 40 ವರ್ಷಕ್ಕೆ ಹೆಂಗೆ ಅದು ಬೆಳಗಾವಿ ಅಂತ ಗೊತ್ತಾಯ್ತು. ಮಕ್ಕಳು ಲೇಟಾಗಿ ಈಗ 14 ವರ್ಷ ಮಗ, ಅವನು ಅಪ್ಪ ಅವನು ತಾತ ಅನ್ನೋದು ಲೇಟು, ಇವನು ತಾತ ಅನ್ಸ್ಬಿಡು. ನಾನು ಮದುವೆಗಿಂತ ಮುಂಚೆ ಬಂದಿದ್ದೆ. ಒಂದು ಮದುವೆಗೆ ಒಂದಷ್ಟು ಸಮಸ್ಯೆಗಳಾದ ಸಂದರ್ಭದಲ್ಲಿ ಬಂದಿದ್ದೆ. ಒಂದು 20 ದಿನ ಇಲ್ಲಿ ಬಂದಾಗ ಒಂದು 20 ದಿನದಲ್ಲಿ ಮದುವೆ ಫಿಕ್ಸ್ ಆಯ್ತು. ಅದಾದ್ಮೇಲೆ ಮತ್ತೆ ಮಕ್ಕಳು ಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಮತ್ತೆ ನನಗೆ ನೀವು ಆಶೀರ್ವಾದ ಮಾಡಿ ಕಳಿಸಿದ್ರಿ, ಒಂದು ಆರೋಗ್ಯವಾದ ಮಗು ಆಗುತ್ತೆ ಹೋಗಿ ಅಂತ ಹೇಳಿ. ಆದ್ಮೇಲೆ ಅದ್ರ ಜೊತೆಗೆ ಮತ್ತೊಂದು ಮಾತು ಹೇಳಿದ್ರೆ, ಆತರ ಆದ್ರೆ ಬರ್ಬೇಕು, ಇಲ್ಲಿಗೆ ಬಂದು ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು, ನಾಮಕರಣ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಹಂಗಾಗಿ ಮತ್ತೆ ಕರ್ಕೊಂಡು ಬಂದಿದ್ದೀನಿ. ಇವತ್ತು ನಾಮಕರಣ ಮಾಡೋ ದೊಡ್ಡ ವಿಷಯ ಅಲ್ಲ. ಅಲ್ಲಿ ನೀವು ಜೋರ ನಾಮಕರಣ ಮಾಡಿ ಇಲ್ಲಿ ಬಂದು ಊಟ ವ್ಯವಸ್ಥೆ ಮಾಡಿಸ್ಬೇಕು. 4 ಜನಕ್ಕೆ ಅನ್ನ ದಾಸ ಮಾಡಿ, ಬೇರೆ ಏನು ಮಾಡ್ಬಿಡಿ. ಕರೆಕ್ಟೇನಪ್ಪ? ಅನ್ನ ದವಸ ಮಾಡ್ತಾನ, ಮಟನ್ ಚಿಕನ್ ಬೇಡ, ಒಂದು ತುತ್ತು ಅನ್ನ ಕೊಡೋಣ. ಯಾಕಂದ್ರೆ ಯಾಕೆ ಕೊಡೋಣ ಅಂದ್ರೆ, ಸಾವಿರಾರು ಜನ ಆಶೀರ್ವಾದ ಮಾಡ್ತಾರೆ, ಮಾಡ್ಲಿ ಕೂಡ. ಒಂದು ತುತ್ತು ಅನ್ನ ಹಾಕಿ ನಾವು ಸೌದೋಗಲ್ಲ. ಭೂಮಿ ಮೇಲೆ ಒಂದೇ ಒಂದು ಋಣ ತಾಯಿ ತಂದದ್ದು, 2ನೇ ಋಣ ಅನ್ನ, 3ನೇ ಋಣ ಗುರುಗುಳ್ದು, 4ನೇ ಋಣ ಯಾರು ನಮಗೆ ದಾರಿ ತೋರಿಸಿರ್ತಾರೆ, ಅನ್ನ ಹಾಕಿರ್ತಾರೆ, ಅವ್ರು ಮರಿಬಾರ್ದು. ಇವ್ನು ನಾಲ್ಕೇ ಭೂಮಿ ಮೇಲೆ ಇರತಕ್ಕಂಥದ್ದು. 5ನೇದು ಒಂದು ಏನಂದ್ರೆ, ಕಂಡರ ಬಗ್ಗೆ ಎಷ್ಟು ಮಾತಾಡೋದನ್ನ ಬಿಟ್ಬಿಡ್ಬೇಕಂತ, ಆಗ ಸರಿ ಆಗ್ತಿರಂತೆ. ನಾವೀಗ ಆರೋಗ್ಯ ಇದೀವಿ, ಯಾಕೆ ನಿಂತ್ಕೊಂಡಿರ್ತೀರೋ ಯಾಕೆ ಅಂತ ಕೇಳ್ತಾರೆ. ಯಾಕೆ ನಿಂತ್ಕೊಂಡಿವಿ ಅಂದ್ರೆ, ಕಂಡರ ಬಗ್ಗೆ ಯಾವತ್ತೂ ಮಾತಾಡಬಾರ್ದು. ಏನೇಳಿ, ಕಂಡರ ಬಗ್ಗೆ ಮಾತಾಡಬಾರ್ದು, ಕಂಡ ತಲೆ ಹಾಕ್ಬಾರ್ದು, ಸಾಲ ಮಾಡಬಾರ್ದು. ನಂದು ಅದೇ 800 ಕಾರು, ನನ್ಗೆ ಎಷ್ಟು ನಿನ್ನ ತಮ್ಮ ಅಂತ ಹೇಳಿ ಕಾರ್ ತಗೊಂತಾರೆ, ಸಾಲ ದಿವಸ ಅವನು ಡ್ರೈವರಿಕೆ ಅಂತಾರೆ, ಅವ್ನು ಜಂಬ, ಅವ್ನು ಬರಲ್ಲ, ನಾನು ಓಡಿಸ್ತೀನಿ. ಪಾಪಗೆ ನಾಮಕರಣ ಮಾಡ್ತೀನಿ. ಯಾಕ ತಂಗಿ ಏನೋ ಮನ್ಸಲ್ಲಿ ಬೇಕಂತ ನಿಮ್ಮ ಅಕ್ಕನ ಬರೋ ನಿನ್ನ ಮಗಳು. ನಾನೇನು ಒಂದಾಗ ನೀವು ಬೇಡ ನನಗೆ. ನೀನು ಅಪ್ಪನವ ನಡಿದಿನ ಏನು ಪಾಪನದು ಏನು ನನಗೆ ಕೊಡು, ಗಂಡು ನಿನಕ್ಕಿಪ್ಪ. 2 ಗಂಟೆ ಒಂದು ಸರಿ ಆಗ್ತದೆ. ಏನು ಸ್ವಲ್ಪ ಚಕ್ರವರ್ತಿ ಅಭಿಮನ್ಯು ದುರ್ಗ ಬಡ್ಡೋಡ್ತಾನೆ ಮೊದಲು ಅವ್ನು ಕೈಗಳು ಹಿಂಗೆ ನೋಡ್ತಾನೆ. ಮಗು ಸುಖ ಹಿಂಗೆ ಬೆಳಿಬೇಕಲ್ಲ. ಅಪ್ಪ ಅವನಿಗೆ ಅಂತರ ಹಾಕ್ಬಿಡಿ, ಕಾಲಪ್ಪ ಅಂತರ ಹಾಕ್ಬಿಡಿ ಅವ್ನಿಗೆ. ಹಂಗೆ ನಾಮಕರಣ ಮಾಡಲಿ, ನಾಮಕರಣ ಎಲ್ಲ ಮಾಡಲಿ, ಆಮೇಲೆ ಅಂತರ ಹಾಕೋಣ. ಬಾ ಮಗಳಲ್ಲಿ ಇಬ್ಬರು ಆಗ್ತಂಗ ಭಾಳ ಕಾಳ್ರಿ ಅವರು. ಬಾ ನೋಡಿರಾ, ಗಂಡು ವಾಪಸ್ ಹೋಯ್ತು, ಹೆಣ್ಣು ಬಂತು. ಯಾರಿಗಾರ ಬೇಕಾ? ನಮ್ಗೆ ಕೊಡಿ. ಓ, ಇರೋದೊಂದು ಮಗು ಬಂದ್ಬಿಟ್ಟು ನಿನ್ ಏನ ಸ್ವಲ್ಪ ವಿಶಿಷ್ಟ. ಮೊನ್ನೆ ಯಾರ ಬಂದಿದ್ರು, ಅವಿನಾಶ್ ಅಂತ ಮಗ್ಗ. ವಿಭಿನ್ನವಾದ, ವಿಶೇಷವಾದ, ಸ್ಪೆಷಲ್ ಅಂತಾರಣ್ಣ ಇಂಗ್ಲೀಷ್ನಾಗ. ಹಂಗೆ ನಿಮ್ಮ ಯಜಮಾನ್ರು ಹೆಂಗೆ ಕೆಲಸ ಮಾಡ್ತಾರೆ ಮಗಳೇ? ಕೈ ಕಾಲಿಲ್ದಾನೆ ಒಬ್ಬ ಹುಡುಗ ಇಲ್ಲಿ ಬರ್ತಾನೆ, ಲಿಂಗಾಯತರು. ಅವನಿಗೆ ಕಾಲು ಬರುತ್ತೆ, ವೀಲ್ ಚೇರ್ ಬರುತ್ತೆ. ಅವನೇ ನನ್ನ ಫೇಸ್ಬುಕ್ ಮಾಡಿ ನೀವೆಲ್ಲ ಬರ್ಲಿಕ್ಕೆ ಕಾರಣ. ಅರ್ಥ ಆಗತ್ತಾ? ನನ್ನ ಫೋಟೋ ಕೊಡೋಣ ಆಂಧ್ರದವನು ಕಂಡು ಬಂದವೆ ಅಂತ. ಇಲ್ಲಿ ನಮ್ಮ ಮಕ್ಕಳಿಗೆ ಮಾಸ್ಟ್ರು, ಇನ್ನ ಕಾರ್ಪೆಂಟ್ರ್ ಒಬ್ರು ಬಾಯಿ ಕುಣಿದ ಬಂದು ನಮ್ಮ ದೇವಸ್ಥಾನ ಪೀಠ ಮನೆ ರೆಡಿ ಮಾಡಿದ್ದಾರೆ. ಅವರೆಲ್ಲ ಸೇರ್ಸ್ಕೊಂಡು ಜೋರ ಒಂದು ಕ್ಲಾಸ್ ಹಾಕ್ಬಿಡೋಣ. ಸಗರ ಪಂಡಕ್ಕೆ ನಂಗೆ ಕಮ್ಮಿ ಅಂದರೆ